ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಾನು ಈ 27-28 ವರ್ಷ ಆಯ್ತದ. ನನಗೆ ಯಾವತ್ತು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೊಂಡಿರಲಿಲ್ಲ. ಕೇಕ್ ಎಲ್ಲ ಕಟ್ ಮಾಡಿ ಒಂದು ದಿನ ಬರ್ತ್ಡೇ ಸೆಲೆಬ್ರೇಟ್ ಆಯ್ತದೆ, ಅದು ಮಾಡ್ಕೊತೀನಿ. ಅದು ಈ ಥರ ಇಷ್ಟೊಂದು ಗ್ರ್ಯಾಂಡಾಗಿ ಮಾಡ್ಕೊತೀನಿ ಅಂತ ನನಗೂ ಗೊತ್ತಿರಲಿಲ್ಲ ನಿಜವಾಗ್ಲೂ. ಆ ಎರಡು ಬರ್ತ್ಡೇ ಒಂದು ಖುಷಿ ಆದರೆ, ಇನ್ನೊಂದು ನಮ್ಮ ಪಳಾರ್ ಅಂತ ಸಿನಿಮಾ ಅನೌನ್ಸ್ಮೆಂಟು, ಅದ್ರ ಮುಹೂರ್ತ, ಅದು ಇನ್ನೂ ತುಂಬ ಖುಷಿ ತಂದು ಕೊಟ್ಟಂಥ ವಿಚಾರ. ಇನ್ನೊಂದು, ಇದೇ ದೇವಸ್ಥಾನದಲ್ಲಿ ಯಾಕೆ ಮಾಡಬೇಕು, ಯಾಕೆ ಇದೇ ದೇವಸ್ಥಾನದಲ್ಲಿ ಮಾಡಬೇಕು ಅಂದ್ಕೊಂಡು ಅಂದರೆ, ನಾನು ಮುಂಚೆ ಇದೇ ಏರಿಯಾದಲ್ಲಿ ಇದ್ದಿದ್ದು. ಹಲೋ ನಾನು ಇದೇ ಏರಿಯಾದಲ್ಲಿ ಅಂದರೆ ನಮ್ಮ ಬಂಡಿಕಾಳಮ್ಮನ ದೇವಸ್ಥಾನದಲ್ಲೇ ಈ ಮುಹೂರ್ತನ ಏಂತಕ್ಕೆ ಮಾಡಬೇಕು, ಈ ದೇವಸ್ಥಾನದಲ್ಲೇ ಮಾಡಬೇಕು ಅಂದರೆ, ನಾನು ಮುಂಚೆ ಇದ್ದದ್ದು ಇದೇ ಏರಿಯಾ. ಆಮೇಲೆ ಬಂಡಿಕಾಳಮ್ಮನ ಈ ದೇವಸ್ಥಾನದಲ್ಲಿ ಮಾಡಿದ್ರೆ ಸಕ್ಸಸ್ ಆಯ್ತದೆ, ಆಮೇಲೆ ಆ ತಾಯಿ ಆಶೀರ್ವಾದ ಇದ್ರೆ ಒಳ್ಳೇದಾಯ್ತದೆ ಅನ್ನೋದು ಒಂದು ಉದ್ದೇಶ. ಅದಕ್ಕೆ ಎಲ್ಲ ಪ್ರೊಡ್ಯೂಸರ್ಸು, ಡೈರೆಕ್ಟ್ರು ಎಲ್ಲ ಸೇರಿ ಈ ಥರ ಪ್ಲ್ಯಾನ್ ಮಾಡಿಕೊಂಡು ಕೇಳಿ. ಯಾರು ಬರ್ತ್ಡೇ ವಿಶ್ ಮಾಡ್ತೀರಾ ಅನ್ಕಂಡೆ, ಯಾರೂ ಮಾಡಿಲ್ಲ. ಥ್ಯಾಂಕ್ ಯು ಮೇಡಮ್, ಹೇಳ್ಬಿಟ್ಟೆ ಮಾಡಿಸ್ಕೋಬೇಕು. ಅದೇ ಈಗ ನಾನು ಇಂಡಸ್ಟ್ರಿಯಲ್ಲಿ ಒಂದು ಆರ್ಟ್ ಡಿಪಾರ್ಟ್ಮೆಂಟು, ಅಸಿಸ್ಟೆಂಟ್ ಡೈರೆಕ್ಟ್ರು ಅಲ್ಲಿಂದ ಮಾಡ್ಕೊಂಡ್ಬಂದಿರೋದ್ರಿಂದ ಒಂದು ರೈಟ್ ಸಿನಿಮಾ ಯಾವುದು, ರೈಟ್ ಈಗ ತುಂಬ ಆಫರ್ಗಳು, ತುಂಬ ಅವಕಾಶಗಳು ಬರ್ತವೆ, ಅದರಲ್ಲಿ ಬೆಸ್ಟ್ ಯಾವುದು ಅಂತ ನೋಡಬೇಕಾಗಿತ್ತು. ಆಮೇಲೆ ಇದಕ್ಕೆಲ್ಲ ಮೇನ್ ಕಾರಣ ಸುಪ್ರೀತ್ ಸರ್ ಅಂತ. ಸುಪ್ರೀತ್ ಸರ್ ನಿಮಗೆಲ್ಲ ಗೊತ್ತಿರ್ತದೆ, ಅವರು ಮುಂಚೆಯಿಂದನೂ ಪರಿಚಯ, ಮುಂಚೆಯಿಂದನೂ ಅದು ಮಾತುಕತೆ ನಡೀತಾನೆ ಇತ್ತು. ಬಿಗ್ ಬಾಸ್ ಇಂದ ಬಂದ ಮೇಲೆ ಅದು ಫೈನಲ್ ಆಗಿ ಈ ತರ ಒಂದು ಮಾಡುವ ಅಂತ ಚಂದ್ರಮೋಹನ್ ಸರ್, ಆಮೇಲೆ ಮುಂಚೆಯಿಂದ ಇವ್ರು ಸಿನಿಮಾ ಬಾಂಬೆ ಮಿಠಾಯಿ ಅಂತ ಸಿನಿಮಾ ಡೈರೆಕ್ಷನ್ ಮಾಡಿದ್ರಲ್ಲ, ನಾನು ಕಾಲೇಜಲ್ಲಿ ಇದ್ದಾಗ ನೋಡಿದ್ದು, ಫಸ್ಟ್ ಇಯರ್ಲಿದ್ದೆ ಆ ಸಿನಿಮಾ. ಅದು ಇವ್ರು ಮೀಟ್ ಮಾಡಿದಾಗ ಫಸ್ಟ್ ಅದೇ ಹೇಳಿದೆ, ಸರ್ ತುಂಬಾ ಇಷ್ಟ ಸರ್ ಆ ಸಿನಿಮಾ, ಕಾಲೇಜಲ್ಲಿ ಇದ್ದಾಗ ನೋಡಿದೆ ಅಂತ. ಅದೇ ಈಗ ನಾನು ಏನೇ ಆದ್ರೂ ಈ ಆರ್ಟಿಸ್ಟು ಅಂತ ಬಂದಾಗ, ಸಿನಿಮಾ ಅಂತ ಬಂದಾಗ, ಈಗ ನಾನು ಏನೇ ರಿಯಾಲಿಟಿ ಶೋ ಮಾಡಿದ್ರು, ಏನೇ ಮಾಡಿದ್ರು, ಸಿನಿಮಾ ಅಂತ ಬಂದಾಗ ನನಗೆ ಅಷ್ಟೇ ಹೊಸ ಹೆಜ್ಜೆನೇ ಇದು. ಹಂಗಾಗಿ ಈಗ ನಾನು ಹೊಸಬ, ಈಗ ಡೈರೆಕ್ಟ್ರು, ಪ್ರೊಡ್ಯೂಸರು ಎಲ್ಲ ಹೊಸಬ್ರಿ ಆಗ್ಬಿಟ್ರೆ ಅದೊಂದು ಭಯ ಇರ್ತದೆ ಎಲ್ಲ. ಹಂಗಾಗಿ ಈಗ ಪ್ರೊಡ್ಯೂಸರ್, ಈಗ ಹರೀಶ್ ಸರು, ನವೀನ್ ಸರು, ಇವ್ರು ಇಂಡಸ್ಟ್ರಿ ಒಂದು 20-25 ವರ್ಷ ಇರೋದ್ರಿಂದ ಇವ್ರಿಗೂ ಇಂಡಸ್ಟ್ರಿ ಏನು ಅಂತ ಗೊತ್ತು, ಸಿನಿಮಾ ಹೆಂಗ್ ತಗೋಬೇಕು, ಹೆಂಗ್ ಮಾಡಬೇಕು ಅಂತ ಇವ್ರಿಗೂ ಒಂದು ಉತ್ಸಾಹ ಐತೆ. ಆಮೇಲೆ ಡೈರೆಕ್ಟ್ರು 4-5 ಸಿನಿಮಾ ಮಾಡೋರು, ಅವರು ಒಂದು 20-25 ವರ್ಷದಿಂದ ಇವರು ಟ್ರಾವೆಲ್ ಮಾಡಿರೋದ್ರಿಂದ ನನಗೆ ಅನುಕೂಲ ಆಯಿತು. ನನಗೆ ಕರೆಕ್ಟು ಇವ್ರ ಹತ್ರ ಮಾಡ್ಬೋದು, ಯಾಕಂದರೆ ಎಲ್ಲ ಅನುಭವಸ್ಥರೇ ಆಗಿರೋದ್ರಿಂದ ನನ್ನಂತ ಹೊಸಬನಿಗೆ ಸೂಕ್ತವಾಗಿರೋ ಕತೆ, ಸೂಕ್ತವಾಗಿರೋ ಪ್ರೊಡ್ಯೂಸ್. ಈಗ ಅದು ಖುಷಿಗಿಂತ ಜಾಸ್ತಿ ಭಯನೇ ಮೇಡಮ್. ಆಮೇಲೆ ನಾನು ಮುಂಚೆನೇ ಹೇಳ್ದಂಗೆ ಪಕ್ಕ ಇದು ಹೀರೋ ಆ ಥರನೂ ಅಲ್ಲ ಮೇಡಮ್. ಇದು ಈಗ ನಾನು ಈಗ ಕಾಮಿಡಿಯನ್ನೇ ಆಗಿದ್ರು, ನನ್ನ ಪಾತ್ರ ಸಿನಿಮಾದಲ್ಲಿ ಒಬ್ಬ ಡೈರೆಕ್ಟ್ರು ಒಂದು ಕಾಮಿಡಿ ಪಾತ್ರಕ್ಕೆ ನಾನು ಯಾವ ಥರ ಇದು ಮಾಡ್ತಿದ್ರು, ಸೇಮ್ ಅದೇ ಥರ ಕ್ಯಾರೆಕ್ಟರ್ ಇರೋದು. ಆಮೇಲೆ ಒಡಿಬಡಿ ನಾನು ಹೇಳಿದ್ನಲ್ಲ, ಆ ಥರ ನಾನು ಅಲ್ಲದೆ ಇರೋದೇನೋ ತೋರ್ಸಕ್ಕೂ ಹೋಯ್ತಾ ಇಲ್ಲ ಈ ಸಿನಿಮಾದಲ್ಲಿ. ನಾನು ಶೋ, ರಿಯಾಲಿಟಿ ಶೋಗಳಲ್ಲಾಗಿರ್ಬೋದು, ನಾನು ಮಾಡಿರೋ ಒಂದು ಚಿಕ್ಕ ಪುಟ್ಟ ಪಾತ್ರಗಳು ಸಿನಿಮಾದಲ್ಲಾಗಿರ್ಬೋದು, ಅಲ್ಲಿ ಏನು ಕ್ಯಾರೆಕ್ಟ್ರು, ಅಲ್ಲೇನಿತ್ತು ಅದೇ ಸ್ವಲ್ಪ ಜಾಸ್ತಿ ಇರ್ತದೆ ಅಷ್ಟೇ. ಇಲ್ಲಿ ಹಂಗಂದ್ಬಿಟ್ಟು ಎಕ್ಸ್ಪೆರಿಮೆಂಟು ಏನು ಮಾಡೋಕೆ ಹೋಯ್ತಿಲ್ಲ.